ಜಸ್ಟ್ ರೆಸ್ಕ್ಯೂ ಮಾಡಿದಂಥ ಆಭರಣದ ಹಾವು ಇದು. ಏನು ಬ್ಯೂಟಿ ಆಗಿದೆ ನೋಡಿ ನೋಡೋಕ್ಕೆ. ಹ್ಯಾಂಡಲ್ ವಿತ್ ಕೇರ್ ಅನ್ನೋ ಥರ ಇದು. ಸ್ಮೂತಾಗಿ ಇಟ್ಕೊಂಡ್ರೆ ಹಿಂಗಿರುತ್ತೆ ಇದು. ಈ ಥರ ಮಾಡ್ತೀರಂತ ಎಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಯಾವುದೇ ಕಾರಣಕ್ಕೆ ಹಿಡಿಯೋಕೆ ಹೋಗ್ಬಿಡಿ. ಜಸ್ಟ್ ನಿಮ್ಮ ರೋಡಲ್ಲಿ ಹೋಗ್ತಾ ಇತ್ತು. ಹಾಂ, ಯಾವ್ದನ್ನ ಗಾಡಿ ಹಚ್ಕೊಡುತ್ತೆ ಅಂದ್ಬಿಟ್ಟು ಇಷ್ಟ ಆಯ್ತಾನ ಅದರಲ್ಲಿ. ಇಷ್ಟ ಇರುತ್ತಾ? ನೀ ಮುಟ್ಟಲ್ಲ, ನೀ ಮುಟ್ಕೋ. ನೀ ಮುಟ್ಟಲ್ಲ ಅವ್ರ ಯಾಕೆ? ಭಯನಾ? ಅದೇನ್ರ ಅದು ಆ ಥರ ಸ್ಟಿಕ್ ಥರ ಆಗ್ತೈತೆ. ಅದು ಹಂಗೆ ಇರೋದು. ಅದು ನೋಡಿ ಸ್ಟ್ರೈಟ್ ಆಗಿ ಹಿಂಗೆ ಇಕ್ಕೊಂತೀನಿ ಕೈ ಮೇಲೆ ಹಿಂಗೆ ಬರುತ್ತಾ? ಅದೇನಾದ್ರು ಇತ್ತು ಹೋಗ್ಬಿಟ್ರೆ ಕಷ್ಟ ಆಮೇಲೆ ನಮಗೆ. ನಾವೆಲ್ಲಿ ಓದಲಾಡ್ಬೇಕಾಗತ್ತೆ ಇದು. ಇವಾಗ ತಾನೇ ರೆಸ್ಕ್ಯೂ ಮಾಡಿದಂತಹ ಪ್ರಿಂಟ್ ಸ್ನೇಕ್, ಆಭರಣದ ಹಾವು ಕನ್ನಡದಲ್ಲಿ ಹೇಳೋದಿಲ್ಲ, ಇಂಗ್ಲೀಷಲ್ಲಿ ಪ್ರಿಂಟ್ ಸ್ನೇಕ್ ಅಂತಾರೆ. ಜಸ್ಟ್ ರಿಲೀಸ್ ಮಾಡ್ತಾ ಇದ್ದೀನಿ ಇದನ್ನು. ಓಕೆ, ನೋಡಿ ಎಷ್ಟು ಮುದ್ದಾಗಿದೆ ನೋಡೋಕ್ಕೆ. ನಿಮಗೆ ಇದ್ರ ಬಗ್ಗೆ ಏನು ಡೀಟೇಲ್ ಗೊತ್ತಿಲ್ಲ ಅಂದರೆ ಯಾವುದೇ ಕಾರಣಕ್ಕೆ ಹಿಡಿಯೋಕೆ ಹೋಗ್ಬೇಡಿ. ಕೆಟ್ಟು ಹಾವು ಅಂತ ಸಾಯಿಸ್ತಾರೆ ಎಲ್ಲ ಇದನ್ನು. ಸೊ ನೋಡ್ಕೊಳ್ಳಿ, ಈ ಥರ ಇರುತ್ತೆ ಆಭರಣದ ಹಾವು ಅಂದರೆ. ಇದರಲ್ಲಿ ವಿಷ ಅಂತೂ ಇರೋದಿಲ್ಲ. ಓಕೆ, ಫ್ರೆಂಡ್ಲಿ ಸ್ನೇಕ್ ಇದು. ಜಸ್ಟ್ ರಿಲೀಸಿಂಗ್ ಹೋಗೋಕ್ಕಂದ.